ಸೂಪರ್. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರೂಪಾಯಿನ್ ಗುಡಸ್ ವ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವ್ಲಾಗ್ ಅಪ್ಡೇಟ್ ಏನೇನಿದೆ ನೋಡ್ಕೊಂಬರೋಣ ಬನ್ನಿ. ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದ್ಬಿಟ್ಟು ಮನೆಯನ್ನೆಲ್ಲ ಡೀಪ್ ಕ್ಲೀನಿಂಗ್ ಮಾಡ್ತಾ ಇದ್ದೆ. ಇನ್ನು ನೇಲ್ ಆರ್ಟ್ ಕ್ಲಾಸಿಗೆ ಅವರು ಬಂದಿರಲಿಲ್ಲ. ಸೊ ಹಂಗಾಗಿ ಅಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಧೂಳೆಲ್ಲ ಕುದುರ್ಕೊಂಡೆ. ಅವ್ರಿಗೂ ಏನೋ ಕೆಲಸ ಇತ್ತು ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿ ಬಂದರು. ಆಮೇಲೆ ಅವ್ರು ಬಂದಾದಮೇಲೆ ಅವರಿಗೆ ಇವತ್ತು ಕ್ಯೂಟಿಕಲ್ ಕಟ್ಟಿಂಗ್ಸ್ನ ಅವ್ರು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅದಾದಮೇಲೆ ಡಿಸೈನ್ಸ್ಗಳನ್ನ ಹೇಳ್ಕೊಟ್ಟೆ. ಎಷ್ಟಾಗುತ್ತೋ ಅಷ್ಟು ಡಿಸೈನ್ಸನ್ನು ಕೂಡ ಹೇಳ್ಕೊಟ್ಟು ಆಮೇಲೆ ಅವರು ಕೂಡ ಟೈಮ್ ಆಯಿತು ಅಂತ ಹೊರಟ್ರು. ಮಳೆ ಕೂಡ ಬರ್ತಾಯಿತ್ತು. ನಾನು ಅವರು ಕ್ಲಾಸಿಗೆ ಇವತ್ತು ಬರಲ್ಲ ಅಂತ ಅಂದ್ಕೊಂಡು ಬಟ್ಟೆನೆಲ್ಲನೂ ಕೂಡ ನೆನೆಸಿಟ್ಟಿದ್ದೆ. ಮತ್ತು ಹಾಗೆ ಕಾಲೊರೆಸೋ ಮ್ಯಾಟ್ಗಳೆಲ್ಲನೂ ಕೂಡ ನೆನೆಸಿಟ್ಟಿದ್ದೆ. ಅದನ್ನೆಲ್ಲನೂ ಕೂಡ ವಾಶ್ ಮಾಡಿ ಅವತ್ತೇ ಕಂಪ್ಲೀಟ್ ಮಾಡಿಕೊಂಡೆ. ಸೊ ಹಾಗಾಗಿ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದ್ರ ಇವತ್ತಿನ ಕ್ಲಾಸಲ್ಲಿ ಟೆಂಪರವರಿ ಎಕ್ಸ್ಟೆನ್ಷನ್ದು ಡೆಮೋ ಮಾಡಿ ತೋರಿಸೋಣ ಅಂತ ಹೇಳ್ಬಿಟ್ಟು ಸಂಪ್ರೀತಿಗೆ ಬರೋಕ್ಕೆ ಹೇಳಿದೆ. ಅವ್ರು ಬಂದರು. ಬಟ್ ಸ್ಟೂಡೆಂಟೇನೇ ಇವತ್ತು ಬರೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬರಲಿಲ್ಲ. ಸೊ ಹಂಗಾಗಿ ಫಿಶ್ ತೊಗೊಂಬಂದಿದ್ಲು. ಅದರಲ್ಲಿ ಸಾಂಬಾರು ಕಬಾಬು ಎಲ್ಲನೂ ಮಾಡಿಕೊಂಡು ಅವಳು ಸ್ವಲ್ಪ ಊರಿಗೆ ಹೋಗ್ತಾಯಿದ್ಲು. ಹಂಗೇನೆ ಊರಿಗೆ ತೊಗೊಂಡೋದ್ಲು. ಆ್ಯಂಡ್ ನಾವು ಮನೆಯಲ್ಲಿ ಮಾಡಿಕೊಂಡು ತಿಂದ್ಬಿಟ್ಟು ಆಮೇಲೆ ಮತ್ತೆ ತಿರ್ಗಿ ಇನ್ನೂ ಮಿಕ್ಕಿದ ಮನೆಯೆಲ್ಲ ಕ್ಲೀನ್ ಮಾಡೋದು ಕೆಲಸ ಕಂಟಿನ್ಯೂ ಆಯಿತು. ಅಡುಗೆ ಮನೆಯೆಲ್ಲನೂ ಕೂಡ ಇವತ್ತು ನೀಟಾಗಿ ಡೀಪ್ ಕ್ಲೀನ್ ಮಾಡಿಕೊಂಡೆ. ಅಡುಗೆ ಮನೆ ಪಾತ್ರೆಗಳು ಬಾಕ್ಸ್ಗಳನ್ನೆಲ್ಲನೂ ಕೂಡ ಒಂದು ಬಿಡ್ದಂಗೆ ಎಲ್ಲನೂ ಕೂಡ ಒಬ್ಬಳೇ ತೊಳ್ಕೊಂಡೆ. ಫುಲ್ಲು ಗಲೀಜಾಗಿ ಹೋಗ್ಬಿಟ್ಟಿತ್ತು. ತುಂಬ ದಿನ ಆಗಿತ್ತು ಡೀಪ್ ಕ್ಲೀನ್ ಮಾಡಿ. ಸೊ ಹಾಗಾಗಿ ಸಾಕು ಬೇಕಾದಂಗೆ ಹೋಗ್ಬಿಡ್ತು. ಫುಲ್ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡು ಆಮೇಲೆ ಮಲ್ಕೊಂಡೆ. ಸ್ನಾನ ಎಲ್ಲ ಮಾಡಿಕೊಂಡು ಅದಾದಮೇಲೆ ಅದ್ರ ಬೆಳಗ್ಗೆ ನನಗೊಂದು ಬ್ರೈಡ್ದು ಮುಹೂರ್ತಮ್ದು ಮೇಕಪ್ ಇತ್ತು. ಸೊ ಹಾಗಾಗಿ ನಾನು ಮತ್ತು ನನಗೆ ಎಲ್ಪಿಗೆ ಪೂಜೆನ ಕೂಡ ಕರ್ಕೊಂಡಿದ್ದೆ. ನನ್ನ ತಮ್ಮನ ಹಂಗೆ ಕಾರಲ್ಲೇ ಹೋಗ್ಬಿಟ್ಟು ಬರೋಣ, ನನಗೆ ಫುಲ್ ಬೆನ್ನೆಲ್ಲ ನೋವು ಬಂದುಬಿಟ್ಟಿತ್ತು, ಗಾಡಿಯಲ್ಲಿ ಹೋಗೋಕ್ಕಾಗಲ್ಲ ಅಂದೆ. ಸೊ ಹಂಗಾಗಿ ಅವನು ಕೂಡ ಬಂದ. 3 ಜನನೂ ಕೂಡ ಒಟ್ಟಿಗೆ ಹೊರಟ್ವಿ. ಆ್ಯಂಡ್ ನಂದು ನೇಲ್ ಆರ್ಟ್ ಏನೋ ಒಂಥರ ಡೇ ಬೈ ಡೇ ಅದೊಂಥರ ಚೆನ್ನಾಗಿ ಕಾಣಿಸ್ತಾಯಿತ್ತು. ಸೊ ಹಂಗಾಗಿ ಅದ್ರದ್ದು ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡೆ. ಹಾಗೆಯೇ ಪೆಟ್ರೋಲ್ ಹಾಕಿಸ್ಕೊಂಡು ಹುಲಿಯೂರು ದುರ್ಗದಿಂದ ಸ್ವಲ್ಪ ಮುಂದಕ್ಕೆ ಅರಮನೆ ವನಮಾರ್ಶನಹಳ್ಳಿ ಅಂತ ಹೇಳಿಬಿಟ್ಟು ಊರು, ಅಲ್ಲಿಗೆ ಹೋಗಿ ಮೇಕಪ್ ಮಾಡಬೇಕಾಗಿದ್ದು ಇವತ್ತು. ಇವರು ನನ್ನ ಬ್ರೈಡ್ ಸುಚಿತ್ರಾ ಅಂತ ಹೇಳ್ಬಿಟ್ಟು ಅವ್ರ ಮದುವೆ ಮುಹೂರ್ತ ಲುಕ್ಕಿಗೆ ನನ್ನನ್ನು ಬುಕ್ ಮಾಡ್ಕೊಂಡಿದ್ರು. ಸಿಂಗಲ್ ಡೇ ಮದುವೆ ಇದ್ದಿದ್ದು. ಸೊ ಅವ್ರದ್ದು ಔಟ್ಪುಟ್ ಈ ರೀತಿಯಾಗಿ ಬಂದಿತ್ತು. ಕರೆಂಟ್ ಇರಲಿಲ್ಲ. ಸೊ ಹಂಗಾಗಿ ಟಾರ್ಚ್ ಹಾಕೊಂಡೇ ವೀಡಿಯೋ ಕ್ಯಾಪ್ಚರ್ನ ಮಾಡಿಕೊಂಡು ಆಮೇಲೆ ಆಚೆ ಕರ್ಕೊಂಬಂದು ಆಚೆನೂ ಕೂಡ ಸ್ವಲ್ಪ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ಎಲ್ಲನೂ ಕೂಡ ತೆಕ್ಕೊಂಡೆ. ಆ್ಯಂಡ್ ಮೇಕಪ್ ಹೇಗೆ ಬಂದಿದೆ ಅಂತ ನಿಮ್ಮ ಅಭಿಪ್ರಾಯನ ತಿಳಿಸಿ. ಆ್ಯಂಡ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ನಮಗೂ ಕೂಡ ತುಂಬಾ ಇಷ್ಟ ಆಗಿತ್ತು. ಆ್ಯಂಡ್ ಗ್ರೂಮಿಗೂ ಕೂಡ ಇಬ್ರಿಗೂ ಮೇಕಪ್ ಮಾಡಿ ಆಮೇಲೆ ಅವ್ರ ಊರಲ್ಲಿರೋ ಎಲ್ಲ ದೇವಸ್ಥಾನಗಳಿಗೂ ಕೂಡ ನಮಸ್ಕಾರನ ಹಾಕ್ಕೊಂಡು ಬಂದರು. ಆಮೇಲೆ ಆನ್ ದ ವೇ ಹೋಗ್ಬೇಕಾದ್ರೆ ದೇವಸ್ಥಾನದ ಹತ್ರ ಅವ್ರದ್ದು ಮದುವೆ ಇದ್ದಿದ್ದು. ಸೊ ಹಂಗಾಗಿ ಅವರನ್ನು ಕೂಡ ಡ್ರಾಪ್ ಮಾಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅವರನ್ನು ಕೂಡ ಕರ್ಕೊಂಡು ಒಟ್ಟಿಗೆ ಎಲ್ಲರೂ ಕೂಡ ದೇವಸ್ಥಾನದ ಹತ್ರನೇ ಹೋದ್ವಿ. ಆ್ಯಂಡ್ ಅವ್ರನ್ನ ಅಲ್ಲೇ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ನಾನು ನನ್ನ ತಮ್ಮ ಪೂಜಾ 3 ಜನನೂ ಕೂಡ ಹೊರಟು ಬಂದ್ವಿ. ಆ್ಯಂಡ್ ಮನೆಗೆ ಬಂದು ತಿಂಡಿ ಕೂಡ ಮಾಡಿಕೊಂಡು ಆಮೇಲೆ ನಾನು ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆದೆ. ಆಮೇಲೆ ಕ್ಲಾಸಿಗೆ ಕೂಡ ಬಂದಿದ್ದರು. ಇವತ್ತು ಅವರು ಡಿಸೈನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಹಂಗೆ ಅವ್ರು ಪ್ರಾಕ್ಟೀಸ್ ಮಾಡ್ತಿದ್ರು. ನಾನು ಮಿಕ್ಕಿದ ಕೆಲಸ ಕೂಡ ಮಾಡ್ಕೊತಾ ಇದ್ದೆ. ಅವರು ಇಲ್ಲ ನೀವು ಮಾಡ್ಕೊತಾ ಇರಿ, ಪರವಾಗಿಲ್ಲ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಅವ್ರ ಕೈ ಮೇಲೆ ಅವರು ಕೂಡ ಸೆಲ್ಫ್ ನೇಲ್ ಆರ್ಟನ್ನು ಕೂಡ ಟೆಂಪರರಿ ಎಕ್ಸ್ಟೆನ್ಷನಿಂದ ಮಾಡಿಕೊಂಡ್ರು. ಆ್ಯಂಡ್ ತುಂಬ ಚೆನ್ನಾಗೇ ಮಾಡ್ಕೊಂಡಿದ್ರು. ಆ್ಯಂಡ್ ಬೇಗನೂ ಕೂಡ ಚೆನ್ನಾಗಿ ಕಲ್ತ್ಕೊಂಡ್ರು. ಆ್ಯಂಡ್ ಅವರು ನೇಲ್ ಆರ್ಟ್ ಮುಗಿಸ್ಕೊಂಡು ಹೊರಟ್ರು. ಆಮೇಲೆ ನಾನು ಪೂಜೆ ಸಾಮಾನೆಲ್ಲ ತೊಳೆದು ಎಲ್ಲನೂ ಕೂಡ ಇನ್ನೂ ಸ್ವಲ್ಪ ಹಾಲ್ದು ಸ್ವಲ್ಪ ಕೆಲಸ ಇತ್ತು. ಸೊ ಅದನ್ನು ಕೂಡ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಮೊನ್ನೆ ರೂಮು ಮತ್ತು ಅಡುಗೆ ಮನೆ ಮತ್ತು ಇವತ್ತು ಹಾಲು ಫುಲ್ಲೆಲ್ಲ ಕ್ಲೀನ್ ಆಯಿತು. ನಾಳೆನೇ ಹಬ್ಬ. ಇವತ್ತು ಎಲ್ಲ ಹೋಗೋ ಐಟಮ್ಸ್ ಎಲ್ಲನೂ ಕೂಡ ತೊಗೊಂಬಂದು ಮತ್ತು ರಾತ್ರಿ ದೇವರಿಗೆ ಸೀರೆನೂ ಕೂಡ ಉಡಿಸಿ ಎಲ್ಲನೂ ಕೂಡ ರೆಡಿ ಮಾಡಿ, ಈ ಸರಿ ಅಷ್ಟು ಟೈಮ್ ಏನು ಹಿಡಿಲಿಲ್ಲ. ಹೋದ ಸರಿ ತುಂಬಾ ಟೈಮ್ ಹಿಡಿತು ನನಗೆ ಸೀರೆ ಉಡ್ಸೋದಕ್ಕೆ. ಬಟ್ ಈ ಸರಿ ಬೇಗನೆ ಉಡಿಸ್ದೆ. ಬಿಕಾಸ್ ನಂಗೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಆಗಿತ್ತು ಹೆಂಗೆ ಏನು ಅಂತ ಐಡಿಯಾಗಳು ಬಂದುಬಿಟ್ಟಿತ್ತು. ಸೊ ಹಾಗಾಗಿ ಟೈಮ್ ಹಿಡಿಲಿಲ್ಲ. ಆ್ಯಂಡ್ ಪ್ಲೇಟ್ಸ್ ಎಲ್ಲನೂ ಕೂಡ ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಈ ಸರಿ ಫ್ರೂಟ್ಸು ಮತ್ತು ಕೊಬ್ಬರಿ ಇದನ್ನೇ ಇಟ್ಟಿದ್ದೆ ಎಲ್ಲ ಪ್ಲೇಟ್ಸ್ಗಳೂ ಕೂಡ. ಆ್ಯಂಡ್ ಬೆಳಗ್ಗೆ ಬೇಗ ಎದ್ದು ಒಂದು 6 ಅನ್ನೋಷ್ಟರಲ್ಲಿ ನಾನು ಪೂಜೆನ ಮಾಡಿಕೊಂಡೆ.
ಆ್ಯಂಡ್ ನಮ್ಮನೆ ವರಮಹಾಲಕ್ಷ್ಮಿ ಈ ರೀತಿಯಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಈ ಸ್ಯಾರಿ ತೊಗೊಂಡಿದ್ದು ಬಂದು ನಾನು ಸುದರ್ಶನಲ್ಲಿ, ಇದ್ರದ್ದೆಲ್ಲ ನಾನು ಆಲ್ರೆಡಿ ಅಪ್ಡೇಟ್ ಮಾಡಿದೆ. ಆ್ಯಂಡ್ ಫಸ್ಟು ಬೆಳಗ್ಗೆ ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡು ಆಮೇಲೆ ನೈವೇದ್ಯಕ್ಕೆ ನಾನು ಪುಳಿಯೋಗರೆ ಮತ್ತು ಚಿತ್ರಾನ್ನ ಎರಡೂ ಕೂಡ ಮಾಡಿದ್ದೆ ಪೂಜೆ ಮಾಡೋ ಅಷ್ಟರಲ್ಲಿ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಒಬ್ಬಳೇ ಎಲ್ಲನೂ ಮಾಡಿಕೊಂಡೆ, ಯಾರ್ದು ಹೆಲ್ಪ್ ಇರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಪೂಜೆ ಮಾಡೋದು ಲೇಟ್ ಆಯಿತು. ಇಲ್ಲಾಂದರೆ ಇನ್ನೂ ಬೇಗನೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಬೋದಾಗಿತ್ತು. ಬಟ್ ನಾನು ರಾತ್ರಿನೂ ಕೂಡ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದು ಬೇಗ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಲ್ಕೊಂಡ್ಬಿಟ್ಟೆ. ಆಮೇಲೆ ಎಷ್ಟೇ ಬೇಗ ಎದ್ರೂ ಕೂಡ ಕೆಲಸ ಬೇಗ ಆಗಲಿಲ್ಲ, ಎಲ್ಲ ಒಬ್ಬಳೇ ಮಾಡಬೇಕಾಗಿತ್ತಲ್ಲ. ಸೊ ಹಾಗಾಗಿ ಆದ್ರೂ ತೃಪ್ತಿ ಆಯಿತು, ಮನಸ್ಸಿಗೆ ಸಮಾಧಾನ ಆಯಿತು. ಫೈನಲ್ ಆಗಿ ಆಗೋಷ್ಟರಲ್ಲಿ ಪೂಜೆ ಮಾಡಿದ್ದೆ, ಇನ್ನೂ ಬೆಳಕಾಗಿರಲಿಲ್ಲ. ಸೊ ಹಾಗಾಗಿ ಅದೊಂದು ಸಮಾಧಾನ ಆಯಿತು. ಆ್ಯಂಡ್ ನಾನು ತುಂಬ ಲೇಟಾಗಿ ವ್ಲಾಗ್ನ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಬಟ್ ನನ್ನ ವ್ಲಾಗ್ನ ನೋಡೋರು ನಾನು ಯಾವತ್ತು ಹಾಕಿದ್ರೂ ನೋಡ್ತಾರೆ ಅಂತ ಅಂದ್ಕೊಂಡು ಈ ಲೇಟ್ ಆಗಿರೋದನ್ನು ಕ್ಷಮಿಸ್ತೀರ ಅಂದ್ಕೊಂಡು ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೈವೇದ್ಯಕ್ಕೆ ಪುಳಿಯೋಗರೆ ಮತ್ತು ಚಿತ್ರಾನ್ನ ಮಾಡಿದೆ ಅಂತ ಹೇಳಿದ್ನಲ್ಲ, ಚಿತ್ರಾನ್ನಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಕೂಡ ಆ್ಯಡ್ ಮಾಡಿರಲಿಲ್ಲ, ಹಂಗೇ ಮಾಡಿದೆ. ನಾನು ವರಮಹಾಲಕ್ಷ್ಮಿ ಕೂರಿಸೋದಕ್ಕೆ ಸ್ಟಾರ್ಟ್ ಮಾಡಿ 2 ಇಯರ್ಸ್ ಆಯಿತು. ಇದು ಸೆಕೆಂಡ್ ಟೈಮ್ ನಾನು ಕೂರಿಸ್ತಾ ಇರೋದು. ಆ್ಯಂಡ್ ದೇವರಿಗೆ ಮಡ್ಲಕ್ಕಿ ಎಲ್ಲನೂ ಕೂಡ ಈ ರೀತಿಯಾಗಿ ಜೋಡಿಸಿ ಇಟ್ಕೊಂಡಿದ್ದೆ. ಆ್ಯಂಡ್ ಅರ್ಶಿನ ಕುಂಕುಮಕ್ಕೆ ಬರೋರಿಗೂ ಕೂಡ ಬ್ಲೌಸ್ ಪೀಸ್ ಎಲ್ಲನೂ ತೊಗೊಂಬಂದು ಅದನ್ನು ಕೂಡ ಒಂದು 5 ಎತ್ತಿಟ್ಕೊಂಡಿದ್ದೆ. ಆಮೇಲೆ ನಾನು ಮತ್ತು ನನ್ನ ಮಗ ಕಂಕಣ ಕಟ್ಕೊಂಡಿರೋದನ್ನು ವೀಡಿಯೋ ಮಾಡ್ಕೊಂಡು, ಅವನು ಹೋಗಿ ಲೇಟಾಗಿ ಎದ್ದಿದ್ದು, ಬಟ್ ರೆಡಿ ಸ್ನಾನ ಮಾಡ್ಕೊಂಡೆಲ್ಲ ಬಂದು ಅವನು ಕೂಡ ಪೂಜೆ ಎಲ್ಲನೂ ಕೂಡ ಮಾಡ್ದ. ನಮ್ಗೆ ತುಂಬ ಖುಷಿ ಆಯಿತು. ಪೂಜೆ ಎಲ್ಲ ಮಾಡಾದ್ಮೇಲೆ ಅವನಿಗೂ ಕೂಡ ತಿಂಡಿನ ಹಾಕ್ಕೊಟ್ಬಿಟ್ಟು ನಾನು ಕೂಡ ತಿಂದ್ಕೊಂಡೆ. ಹಾಗೆಯೇ ಇವತ್ತು ಫುಲ್ಲೆಲ್ಲ ಅರ್ಶಿನ ಕೆಲಸ ಇತ್ತಲ್ಲ ದೇವ್ರದ್ದು. ಸೊ ಹಾಗಾಗಿ ನೇಲ್ ಆರ್ಟ್ಗೆ ಈ ಥರ ಅರ್ಶಿನ ಆದಾಗ ಇಮಿಡಿಯೇಟಾಗಿ ನಮ್ಮ ಹತ್ರ ಯಾವುದು ನೇಲ್ ಪಾಲಿಷ್ ರಿಮೂವರ್ ಆಗಿರ್ಬೋದು, ಈ ಥರ ಏನಾದರೂ ವೆಟ್ ನೇಲ್ ಪಾಲಿಷ್ ರಿಮೂವರ್ ಆಗಿರ್ಬೋದು, ಇದರಿಂದ ನಾವು ಬೇಗ ವೈಪ್ ಮಾಡಿಕೊಂಡ್ರೆ ಅದು ಸ್ಟೇನು ಹೋಗ್ಬಿಡುತ್ತೆ. ಇಲ್ಲ ಅಂತಂದರೆ ಆ ಕರೆ ಏನಾದರೂ ಕುತ್ಕೊಂಡ್ರೆ ನೇಲ್ ಆರ್ಟ್ ಮೇಲೆ ಅದು ಕರೆ ಹಂಗೇ ಉಳ್ಕೊಳ್ಳುತ್ತೆ, ನೇಲ್ ಆರ್ಟ್ ಚೆನ್ನಾಗಿ ಕಾಣಿಸಲ್ಲ. ಸೊ ಹಾಗಾಗಿ ಇಮಿಡಿಯೇಟಾಗಿ ನೇಲ್ ಪಾಲಿಷ್ ಹೋಗಲ್ಲ, ಬಟ್ ಅದ್ರ ಮೇಲೆ ಏನೇ ಕರೆ ಆಗಿದ್ರೂ ಕೂಡ ಹೋಗುತ್ತೆ. ಆ ಥರ ನೀವು ಕೂಡ ಟ್ರೈ ಮಾಡಿ. ನೆಕ್ಸ್ಟ್ ಟೈಮ್ ಏನಾದ್ರು ನೀವು ನೇಲ್ ಆರ್ಟ್ ಮಾಡಿ. ಮಧ್ಯಾಹ್ನಕ್ಕೆ ಒಬ್ಬಟ್ಟು ಹೆಸರುಬೇಳೆ ಅದೆಲ್ಲ ಮಾಡಿದೆ, ಅದನ್ನೇ ನೈವೇದ್ಯಕ್ಕಿಟ್ಟು ಪೂಜೆನ ಮಾಡಿಕೊಂಡೆ. ಅದಾದಮೇಲೆ ಸಂಜೆಗೆ ನಾನು ಹಾಲ್ಕೀರ್ ಪಾಯಸನ ಮಾಡಿದೆ, ಅದನ್ನು ಇಟ್ಬಿಟ್ಟು ಸಂಜೆ ಪೂಜೆನೂ ಕೂಡ ಮುಗಿಸ್ಕೊಂಡೆ. ಅದಾದಮೇಲೆ ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿಕೊಂಡೆ. ಬೆಳಗ್ಗೆಗೆ ಮೊಸರನ್ನ ಮಾಡಿ ಅದನ್ನು ನೈವೇದ್ಯಕ್ಕಿಟ್ಟು ಪೂಜೆನೂ ಕೂಡ ಮಾಡಿಕೊಂಡೆ. ಆ್ಯಂಡ್ 3 ಡೇಸ್ ತನಕ ಇಟ್ಕೋಬೇಕು, ಮತ್ತು ಚಂದ್ರಗ್ರಹಣ ಸಮಥಿಂಗ್ ಏನೋ ಇತ್ತು, ಮರ್ತೋಗ್ಬಿಟ್ಟಿದ್ದೀನಿ. ಸೊ ಹಾಗಾಗಿ 1 ಡೇಗೆ ತೆಗಿಯೋಣ ಅಂತ ಅಂದ್ಕೊಂಡಿದ್ದೆ. ನಂಗೆ ನೆಕ್ಸ್ಟು ವರ್ಕ್ ಇತ್ತು ಅಂತ ಹೇಳ್ಬಿಟ್ಟು ಆಮೇಲೆ ಅದಿದ್ದಿದ್ದ ಕಾರಣ ಅವತ್ತು ಫುಲ್ ಡೇ ಏನೂ ತೆಗಿಲಿಲ್ಲ. ಅದ್ರ ನೆಕ್ಸ್ಟ್ ಡೇನೂ ಕೂಡ ಏನೂ ತೆಗಿಲಿಲ್ಲ. ಅದಾದಮೇಲೆ ಅದರ ಬೆಳಗ್ಗೆಗೆ ಕಳಶನ ಸಡಿಲಿಸ್ಬಿಟ್ಟು ಆಮೇಲೆ ನಾನು ಲಕ್ಷ್ಮೀನ ತೆಗೆದಿದ್ದು. ಪೂಜೆ ಎಲ್ಲ ಮಾಡಿ ಅಪ್ಪುಗೂ ಕೂಡ ಮೊಸರನ್ನ ನೈವೇದ್ಯಕ್ಕೆ ಮಾಡಿದ್ವಲ್ಲ ಅದನ್ನೇ ಅವನಿಗೂ ಹಾಕ್ಕೊಟ್ಟು ತಿನ್ಕೊಂಡ್ವಿ. ಆಮೇಲೆ ನಮ್ಮ ಅಕ್ಕನ ಮಕ್ಕಳು ಇಬ್ಬರೂ ಕೂಡ ಅಪ್ಪುಗೆ ರಕ್ಷಾಬಂಧನ ರಾಖಿ ಕಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದರು. ಅವನಿಗೆ ರಾಖಿನ ಕಟ್ಟಿಸ್ತಾ ಇದ್ದೆ. ಅವರೇ ರಾಖಿ ಸ್ವೀಟು ಎಲ್ಲನೂ ತೊಗೊಂಬಂದಿದ್ರು. ಅಮೌಂಟ್ ಕೊಡು ಅಂತ ಹೇಳ್ಬಿಟ್ಟು ಕೊಟ್ಟರೆ ಅವನು ಬಿಸಾಕ್ತಾರೆ ಹಂಗೆಲ್ಲ ಸರಿಯಾಗಿ ಕೈ ಕೊಡು ಅಂತ ಹೇಳೋದಕ್ಕೆ ಅವ್ನು ಬೈದೆ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಮುನ್ಸ್ಕೊಂಡು ಕೂತ್ಕೊಂಡ. ಬೆಳಗ್ಗೆನೇ ಮೆಹಂದಿ ಪೌಡರ್ನ ಕಲಸಿ ಡೈರಿಲಿ ಇಟ್ಟಿದ್ದೆ. ಮೆಹಂದಿ ಕೋನ್ಸ್ ಎಲ್ಲನೂ ಕೂಡ ಖಾಲಿಯಾಗಿತ್ತು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇವಾಗ ಅದ್ರದ್ದು ಟೈಮ್ ಕೂಡ ಆಗಿತ್ತು ಮಿಕ್ಸ್ ಮಾಡೋಕ್ಕಿಟ್ಟು. ಅದನ್ನೆಲ್ಲನೂ ಕೂಡ ಮಿಕ್ಸ್ ಮಾಡಿ ನೀಟಾಗಿ ಕೋನ್ಸ್ ಮಾಡ್ಕೊಂಡು ಪೈಪಿಂಗ್ ಬ್ಯಾಗಲ್ಲಿ ಎತ್ತಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದನ್ನ ನಾನು ಆಲ್ರೆಡಿ ಹಳೇದು ಪೌಡರ್ ಇತ್ತು ಅದನ್ನು ಕಲಸಿ ಇಕ್ಕಿದ್ದೆ. ಆ್ಯಂಡ್ ಇನ್ನೊಂದು ಹೊಸದಾಗಿ ತರಿಸಿದೆ, ಅದ್ರದ್ದು ಸ್ಟೈನ್ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು ಚೆಕ್ ಮಾಡೋದಕ್ಕೋಸ್ಕರ ಸ್ವಲ್ಪ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಆಮೇಲೆ ಇದನ್ನು ತಿರುಗಿಸೋದು ತುಂಬಾ ಕಷ್ಟ, ಸ್ವಲ್ಪ ಕೈ ನೋವು ಜಾಸ್ತಿನೇ ಬರುತ್ತೆ. ಹಾಗೆಯೇ ನಾಳೆ ಬ್ರೈಡಿಗೆ ಸ್ಯಾರಿ ಕೂಡ ಪ್ಲೇಟಿಂಗ್ ತಂದು ಕೊಡ್ತೀನಿ ಅಂತ ಹೇಳಿದೆ, ಅದನ್ನು ಕೂಡ ಜೊತೆಲಿ ಮಾಡ್ತಾಯಿದ್ದೆ. ಕರೆಂಟ್ ಕೂಡ ಹೋಗಿತ್ತು. ಮತ್ತು ನನ್ನ ತಮ್ಮ ಮಿಕ್ಸ್ ಮಾಡಿಕೊಟ್ಟ. ಅದನ್ನೆಲ್ಲನೂ ಕೂಡ ಪೈಪಿಂಗ್ ಬ್ಯಾಗಿಗೆ ಹಾಕಿ ಎತ್ತಿಟ್ಕೊಂಡು ಕೋನ್ಸ್ ಕೂಡ ಮಾಡೋಣ ಆಮೇಲೆ ಅಂತ ಹೇಳ್ಬಿಟ್ಟು ಎತ್ತಿಟ್ಕೊಂಡೆ. ಆ್ಯಂಡ್ 3 ಸ್ಯಾರಿ ಕೂಡ ಇತ್ತು ಬ್ರೈಡ್ದು. ನಂದು ಅಪ್ಕಮಿಂಗ್ ಬ್ರೈಡ್ದು ಸ್ಯಾರಿನ ಅವರು ಹಬ್ಬದ ದಿನ ತಂದು ಕೊಟ್ಟಿದ್ರು. ನಾಳೆ ಅವ್ರಿಗೆ ಮೆಹಂದಿಗೆ ಹೋಗ್ಬೇಕಾದ್ರೆ ನಾನು ಅವ್ರಿಗೆ ಸ್ಯಾರಿನ ತೊಗೊಂಡೋಗಿ ಕೊಡ್ತೀನಿ ಅಂತ ಹೇಳಿದೆ. ಸೊ ಹಂಗಾಗಿ ಕರೆಂಟ್ ಬರೋ ತನಕ ವೆಯ್ಟ್ ಮಾಡಿ ಮೊದಲೆಲ್ಲ ಪ್ಲೀಟ್ ಮಾಡಿ ಇಟ್ಕೊಂಡು ಆಮೇಲೆ ಐರನಿಂಗ್ ಮಾಡಿ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡೆ. ಅದನ್ನು ಕಂಪ್ಲೀಟ್ ಮಾಡಾದಮೇಲೆ ನೆಕ್ಸ್ಟು ಮಲ್ಗೋಕ್ಕೂ ಮುಂಚೆ ಕೋನ್ಸಲನ್ನು ಕೂಡ ಮಾಡಿಟ್ಕೊಳ್ಳೋಣ. ಮತ್ತು ಬೆಳಗ್ಗೆ ನಂಗೆ ಮೇಕಪ್ ಇದೆ 2 ಕಡೆ, ಅದು ಮುಗಿಸಿ ಮತ್ತೆ ಮೆಹಂದಿಗೆ ಹೋಗಬೇಕು. 3 ಲೊಕೇಶನ್ ನಾನು ರೀಚ್ ಮಾಡಬೇಕು ನಾಳೆ.
ಸೊ ಹಾಗಾಗಿ ಮೆಹಂದಿ ಕೋನ್ಸ್ನು ಕೂಡ ಎಷ್ಟೊತ್ತಾದರೂ ಆಗಲಿ ಅಂದ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಸ್ಟೇನ್ ಚೆಕ್ ಮಾಡೋದಕ್ಕೆ ಎರಡೂ ಕೂಡ ನಾನು ಪ್ಯಾಚ್ ಟೆಸ್ಟ್ನ ಮಾಡಿ ಕೈ ಮೇಲೆ ಹಂಗೇ ಕೋನ್ಸ್ಗೆಲ್ಲನೂ ಕೂಡ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸೀಲ್ ಮಾಡಿ ಅದನ್ನು ಕಂಪ್ಲೀಟಾಗಿ ಕೋನ್ಸ್ನ ರೆಡಿ ಮಾಡ್ಕೊಬೇಕು. ಇಷ್ಟು ಕೋನ್ಸ್ನ ಇವಾಗ ನಾನು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನನಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನೇ ಮಾತ್ರ ನಾನು ಮಾಡ್ಕೊತೀನಿ ಫ್ರೆಶ್ ಆಗೋಕ್ಕೆ. ಫುಲ್ ಎಲ್ಲನೂ ಮಾಡಿ ಎತ್ತಿಟ್ಕೊಳ್ಳಲ್ಲ. ಸೊ ಹಂಗಾಗಿ ಹಿಂದಿನ ದಿನವೂ ಕೂಡ ಕೆಲಸ ಇರುತ್ತೆ. ಅದನ್ನು ಮುಗಿಸಿ ಮಲ್ಕೊಂಡೆ. ಆಮೇಲೆ ಬೆಳಗ್ಗೆ ಎದ್ದು ರೆಡಿಯಾಗಿ 2 ಲೊಕೇಶನಲ್ಲಿರೋದು. ಸೊ ಹಂಗಾಗಿ ಇವತ್ತು ಫಸ್ಟು ಕುದೂರ್ ಹತ್ರ ಇದ್ದಿದ್ದು ಸಂಪ್ರೀತಂಗೆ ಬರೋಕ್ಕೆ ಹೇಳಿದ್ದಕ್ಕೆ ಅವರು ನಮ್ಮೂರಿಂದನೇ ಹೆಬ್ಬೂರಿಂದನೇ ಹೋಗೋಣ ಅಲ್ಲೇ ಪಿಕ್ ಮಾಡಿ ಅಂತ ಹೇಳಿದ್ರು ಅಂದ್ಬಿಟ್ಟು ನನ್ನ ತಮ್ಮಂಗೆ ಇವತ್ತು ಫುಲ್ಲು ಸಾಕಾದಂಗೆ ಆಗ್ಬಿಟ್ಟಿತ್ತಲ್ಲ. ಹಂಗಾಗಿ ನಾನು ಅವನೂ ಕರ್ಕೊಂಡೆ, ಕಾರಲ್ಲೇ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಲೊಕೇಶನಿಗೆ ಇಲ್ಲಿಗೆ ಬಂದ್ವಿ. ಇವ್ರದ್ದು ಸೀಮಂತ ಇತ್ತು. ಇವರು ರೇಖಾ ಅಂತ ಹೇಳ್ಬಿಟ್ಟು ಇವರು ಮುಂಚೆನೇ ನನಗೆ ಹೇಳಿದರು, ನನಗೆ ಡಾರ್ಕ್ ಸರ್ಕಲ್ಸು ಪಿಂಪಲ್ ಮಾರ್ಕ್ಸ್ ಎಲ್ಲ ಆಗಿಬಿಟ್ಟಿದೆ. ಸೊ ಹಾಗಾಗಿ ನನಗೆ ನೀಟಾಗಿ ಕವರೇಜ್ ಮಾಡಿ ನನಗೆ ಮೇಕಪ್ನ ಮಾಡಿಕೊಡಿ ನ್ಯಾಚುರಲ್ ಆಗಿ ಅಂತ ಕೇಳಿದರು. ಸೊ ಹಂಗಾಗಿ ಅವ್ರು ಹೆಂಗೆ ಕೇಳಿದ್ರೆ ಹಂಗೆ ಮಾಡಿಕೊಟ್ವಿ. ಆ್ಯಂಡ್ ಐ ಮೇಕಪ್ಪು ಕೂಡ ಇದೇ ಕಲರ್ ಬೇಕು ಹಿಂಗೆ ಬೇಕು ಅಂತ ಹೇಳಿದರು. ಆ್ಯಂಡ್ ಅವ್ರ ಐ ಕೂಡ ತುಂಬಾ ದೊಡ್ಡದಾಗಿತ್ತು. ಆ್ಯಂಡ್ ಐ ಮೇಕಪ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಅವರು ಸ್ಯಾರಿನ ಪ್ಲೀಟ್ ಮಾಡಿ ಅವರೇನೆ ಮುಂಚೆನೇ ಇಟ್ಕೊಂಡಿದ್ರು. ಆ್ಯಂಡ್ ಅವ್ರಿಗೆ ಕಂಫರ್ಟ್ ಅವರೇನೆ ವೇರ್ ಮಾಡಿದ್ರೆ ಅಂತ ಅಂದರು. ಆಮೇಲೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಅವರು ಮಿಕ್ಕಿದವ್ರು ವೇರ್ ಮಾಡಿಕೊಂಡ್ರು. ಪಿನ್ನೆಲ್ಲ ಹಾಕೋದಕ್ಕೆ ಹೆಲ್ಪ್ ಮಾಡಿಕೊಟ್ಟು ಅವರನ್ನು ರೆಡಿ ಮಾಡಿ ಮತ್ತು ಅಲ್ಲಿಂದ ಹೊರಟ್ವಿ. ಆಮೇಲೆ ಅವರು ಪುಳಿಯೋಗರೆ ಮಾಡಿಸಿದ್ರು ಮನೇಲಿ. ಅದನ್ನು ಕೂಡ ಹಂಗೇ ಒಂದು ಎಲೆಗೆ ಹಾಕ್ಸ್ಕೊಂಡು ಟೈಮ್ ಆಗಿಬಿಟ್ಟಿತ್ತು ನೆಕ್ಸ್ಟ್ ಲೊಕೇಶನಿಗೆ ಅಂತ ಹೇಳ್ಬಿಟ್ಟು ಕಾರಲ್ಲಿ ತೊಗೊಂಬಂದು ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. ಸೆಕೆಂಡ್ ಲೊಕೇಶನ್ ಇದು ಬಂದು ಕ್ಯಾಸನದ ಹತ್ರ ಪ್ಯೂಬರ್ಟಿ ಫಂಕ್ಷನ್ದು ಮೇಕಪ್ ಇತ್ತು. ಅಮ್ಮಂಗೆ ಅವರ ಮಗಳಿಗೆ ಇಬ್ರಿಗೂ ಕೂಡ ಮೇಕಪ್ನ ಮಾಡಿದ್ದು. ಆ್ಯಂಡ್ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು. ನನಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಪುಟ್ಟ ಹುಡುಗಿ. ಆ್ಯಂಡ್ 2 ಲೊಕೇಶನಲ್ಲಿ ಮೇಕಪ್ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯನ ನೀವು ಕೂಡ ತಿಳಿಸೋದನ್ನು ಮರಿಬೇಡಿ. ಇವತ್ತಿನ 2 ಕಡೆ ಕ್ಲೈಂಟ್ಸ್ ಕೂಡ ತುಂಬ ಹಂಬಲ್ ಆಗಿರು. ನನಗಂತೂ ತುಂಬಾ ಖುಷಿ ಆಯಿತು 2 ಕಡೆ ವರ್ಕ್ ಮಾಡಿದ್ದು. ಆ್ಯಂಡ್ ಇವರು ತುಂಬ ಕೇರ್ ಮಾಡಿದ್ರು. ಆ್ಯಂಡ್ ಊಟ ಮಾಡ್ಕೊಂಡು ಹೋಗಿ ಅಂತ ಎಲ್ಲ ಹೇಳಿದ್ರು. ಮತ್ತು ಸಂಪ್ರೀತಾ ಮತ್ತು ಇನ್ನೊಬ್ಬರು ನನ್ನ ನೇಲ್ ಆರ್ಟ್ ಸ್ಟೂಡೆಂಟ್ ಅವರು ಬಂದಿದ್ದರು. ಅವರಿಗೆ ಹೇರ್ ಸ್ಟೈಲ್ ಮಾಡ್ತೀರಿ ಅಂತ ಹೇಳಿದೆ. ಅವ್ರು ಪ್ರಿಂಟ್ ಮಾಡಿಬಿಟ್ಟಿದ್ರು. ಆ್ಯಂಡ್ ಅವರಿಂದನೂ ಕೂಡ ಸ್ವಲ್ಪ ಹೆಲ್ಪ್ ಆಯಿತು. ಆ್ಯಂಡ್ ಅವರಿಬ್ಬರು ಊಟ ಮಾಡ್ಕೊಂಡಿದ್ದು. ನಾನು ಇನ್ನೂ ಮಿಕ್ಕಿದವ್ರದ್ದು ಹೇರ್ ಸ್ಟೈಲೆಲ್ಲ ಇತ್ತು ಅದನ್ನೆಲ್ಲ ಕವರ್ ಮಾಡಿಕೊಂಡು ಆಮೇಲೆ ಮನೆಗೆ ಬಂದು ರೀಚ್ ಆಗಿ ಊಟ ಏನೂ ಮಾಡಿರಲಿಲ್ಲ. ಸೊ ನನ್ನ ತಮ್ಮ ಆ್ಯಪಲ್ಲೆಲ್ಲ ಕಟ್ ಮಾಡಿಕೊಟ್ಟ. ತಿನ್ಕೊಂಡು ಅಲ್ಲಿಂದ ಕುಣಿಗಲ್ಲಿಗೆ ಹೋಗಿ ಅಲ್ಲಿಂದ ಬಸ್ ಹತ್ಕೊಂಡು ಮಾಕ್ಲಿಯಲ್ಲಿ ಇವತ್ತು ನನಗೆ ಮೆಹಂದಿ ಆರ್ಡ್ರ್ ಇತ್ತು. ನನ್ನದೇ ಬ್ರೈಡ್ದು. ಅವರಿಗೆ ಮೆಹಂದಿ ಹಾಕೋದಕ್ಕೆ ಇವತ್ತು ಬರ್ತೀನಿ ಅಂತ ಹೇಳಿದೆ. ಸೊ ಹಂಗಾಗಿ ಅಲ್ಲಿಗೆ ಹೋಗಿ ರೀಚ್ ಆದಾಗ ಒಂದು 4 ಗಂಟೆ 4:15 ಮೇಲೆ ಆಗಿತ್ತು ಅಂದ್ಕೊತೀನಿ. ಆ್ಯಂಡ್ ಸರಿಯಾಗಿ ನೆನಪಿಲ್ಲ ಟೈಮು. ಅಲ್ಲಿಗೆ ಹೋಗಿ ಅವರಿಗೆ ಒಂದು ಹ್ಯಾಂಡಿಗೆ ಮೆಹಂದಿನ ಈ ರೀತಿಯಾಗಿ ಹಾಕಿ ಫಿನಿಶ್ ಮಾಡಿದೆ. ಆ್ಯಂಡ್ ತುಂಬಾ ಟೈಮ್ ಕೂಡ ಆಗಿತ್ತು. ಅಲ್ಲೇ ಕೂಡ ಸ್ಟೇ ಆಗಿದೆ. ಸೊ ಬ್ರೈಡಲ್ ಮೆಹಂದಿ ಕೋನ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದು ನೆನ್ನೆ ಯೂಸ್ ಆಯಿತು. ಇಲ್ಲಾಂದಿದ್ರೆ ಇವತ್ತು ಬಂದು ನಿಜ ಆಗ್ತಾ ಇರಲಿಲ್ಲ. ಸೊ ಹಂಗಾಗಿ ಬಿಫೋರ್ ಡೇನೇ ನಾನು ಪ್ರಿಪ್ರೇಷನ್ನ ಮಾಡ್ಕೊಂಬಿಟ್ಟಿರ್ತೀನಿ ಬುಕ್ಕಿಂಗ್ ಆಗಿದ್ದ ಡೇಟಿಗೆ. ಆ್ಯಂಡ್ ತುಂಬಾ ಸಾಕಾಗ್ದಂಗೆ ಹೋಗ್ಬಿಟ್ಟಿತ್ತು. ಸೊಂಟ ಎಲ್ಲ ನೋತಿತ್ತು. ಆದರೂ ಏನೂ ಮಾಡೋಕ್ಕಾಗಲ್ಲ. ಇವತ್ತು ಒಪ್ಕೊಂಡಿರೋ ಕೆಲಸನ ಬಿಡೋಕ್ಕಾಗಲ್ಲ ನನಗೆ. ಅದು ಸಾಕಾದಂಗೆ ಅನಿಸಿದ್ರು. ಆ ಕ್ಲೈಂಟ್ಸಿಗೆ ಅದು ಸ್ಪೆಷಲ್ ಡೇ ಆಗಿರುತ್ತೆ. ಸೊ ಹಾಗಾಗಿ ಅವ್ರು ಸೆಲೆಕ್ಟ್ ಮಾಡಿ ಕಳಿಸಿದ ಡಿಸೈನ್ನ ಅವರ ಹ್ಯಾಂಡ್ಸ್ ಮೇಲೆ ಇವಾಗ ಹಾಕ್ಕೊಟ್ಟಿದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿತ್ತು ಫಿನಿಶಿಂಗು. ಆ್ಯಂಡ್ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು. ಫಸ್ಟು ಫ್ರಂಟ್ 2 ಕೈಗೆ ಬಿಡಿಸಿ ಆದಮೇಲೆ ಅವರಮ್ಮ ಊಟ ಕೂಡ ಹಾಕ್ಕೊಟ್ರು. ಊಟ ಎಲ್ಲನೂ ಮಾಡಿಕೊಂಡು ಅಲ್ಲೇ ಅಲ್ಲಿ ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು. ಅವರೂ ಕೂಡ ಅಲ್ಲೇ ಮಲಗಿದ್ದು. ಬೆಳಗ್ಗೆ ಈ ರೀತಿಯಾಗಿ ಸ್ಟೇನ್ ಬಂದಿತ್ತು. ಇನ್ನೂ ತೊಳಿತಾ ಇದ್ರು. ಅದಕ್ಕೂ ಮುಂಚೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೆಕ್ಕೊಂಡು ಅಲ್ಲಿಂದ ಬೇಗನೆ ಹೊರಟೆ ಬೆಳಗ್ಗೆನೆ. ಬಿಕಾಸ್ ಇವತ್ತು ಒಂದು ಬೇಬಿ ಶವರ್ದು ಮೆಹಂದಿ ಆರ್ಡರ್ ಇದೆ. ಸೊ ಅಲ್ಲಿಗೂ ಹೋಗಬೇಕು. ಮನೆಗೆ ಹೋಗಿ ಮತ್ತು ನಾನು ಫ್ರೆಶ್ ಅಪ್ ಆಗಿ ಮತ್ತೆ ಅಲ್ಲಿಗೆ ಹೋಗೋಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಟೆ ಬೇಗನೆ. ಅಲ್ಲಿಂದ ನೆಲಮಂಗ್ಲಕ್ಕೆ ಬಂದು ನೆಲಮಂಗ್ಲದಿಂದ ಬಸ್ ಹತ್ಕೊಂಡು ಕುಣಿಗಲ್ಲಿಗೆ ಬಂದು ಆಮೇಲೆ ನನ್ನ ಮಗ ಸ್ವಲ್ಪ ಮಿಸ್ ಮಾಡ್ಕೊತಾ ಇದ್ದ. ಅವನು ಮಲ್ಕೊಂಡಿದ್ದ. ಅವನನ್ನು ಎಬ್ಬಿಸ್ಕೊಂಡು ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನನ್ನ ತಮ್ಮ ಕಾರೆಲ್ಲ ತೊಳಿತಾ ಇದ್ದ. ತೊಳಿಬಾ ಅಂತ ಹೇಳ್ದೆ. ಇಲ್ಲ ನಾನು ಮೆಹಂದಿ ಆರ್ಡ್ರಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಆ್ಯಂಡ್ ಅವರು ನಾನು ಬೆಳಗ್ಗೆನೇ ಬರ್ತೀನಿ ಅಂದೆ. ಅವರು ಒಂದು 3 ಗಂಟೆಗೆ ಬನ್ನಿ ಚೆಕಪ್ ಇದೆ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಲೇಟಾಗೇ ಹೊರಟೆ. ನಾನು ಹೋಗೋಷ್ಟರಲ್ಲಿ ಅವರು ನಾನು ಬಂದಮೇಲೆ ಕಾಲ್ ಮಾಡ್ತೀನಿ ಅಂದರು. ನಾನು ಹೋಗೋಷ್ಟರಲ್ಲಿ ಆಲ್ರೆಡಿ 4-5 ಆಗಿತ್ತು. ಆಮೇಲೆ ಅವ್ರ ಮನೆಗೆ ಹೋಗಿ ನಾನು ರೈಟ್ ಹ್ಯಾಂಡಿಗೆ ಈ ರೀತಿಯಾಗಿ ಅವರು ಡಿಸೈನ್ನ ಚೂಸ್ ಮಾಡಿದರು. ಅದೇ ರೀತಿಯಾಗಿ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ನಾನು ಮೆಹಂದಿನ ಹಾಕ್ಕೊಡ್ತಾಯಿದ್ದೆ.
ಆ್ಯಂಡ್ ಇವರು ಕೂಡ ತುಂಬಾ ಹಂಬಲ್ಡ್ ಅಂತಲೇ ಹೇಳ್ಬೋದು. ನಂಗೆ ಆಲ್ರೆಡಿ ಬುಕ್ ಆಗಿದೆ ಅಂತ ಹೇಳಿದ್ರು ಪರವಾಗಿಲ್ಲ, ಅಲ್ಲಿ ಮುಗಿಸ್ಕೊಂಡೇ ಬನ್ನಿ ಅಂತ ಹೇಳ್ಬಿಟ್ಟು ಮೇಕಪ್ಪು ಮೆಹಂದಿ ಎರಡೂ ಕೂಡ ನಂಗೆ ಬುಕ್ ಮಾಡ್ಕೊಂಡಿದ್ದಾರೆ. ತುಂಬ ನನ್ನ ವೀಡಿಯೋಸ್ ಎಲ್ಲ ನೋಡ್ತಿರ್ತಾರೆ, ನನ್ನ ಕೈಲಿ ಮಾಡಿಸ್ಕೋಬೇಕು ಅಂತ ಆಸೆ ಪಟ್ಕೊಂಡು ಅವರು ನನ್ನನ್ನು ಬುಕ್ ಮಾಡ್ಕೊಂಡಿದ್ರು. ಇದಕ್ಕೆ ನಾನು ಏನು ಹೇಳೋಕ್ಕೂ ಆಗಲ್ಲ, ಅದು ಅಷ್ಟು ಏನೋ ಖುಷಿ ಆಗ್ತಾಯಿದೆ. ನನ್ನನ್ನು ಈ ಥರ ನೀವು ಚೂಸ್ ಮಾಡ್ತೀರಾ, ನನ್ನ ಒಂಥರ ಸ್ಪೆಷಲಾಗಿ ಟ್ರೀಟ್ ಮಾಡ್ತೀರಾ ಅನ್ನೋದು ನನಗೆ ತುಂಬ ಖುಷಿ ಕೊಡುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಚೂಸ್ ಮಾಡಿರೋದಕ್ಕೆ. ನಿಮ್ಮ ಹೋಪ್ನ ನಾನು ಯಾವತ್ತೂ ಕಳ್ಕೊಳ್ಳಲ್ಲ. ನೀವು ಯಾವ ಥರ ನನ್ನಿಂದ ನಿರೀಕ್ಷೆ ಮಾಡ್ತೀರಾ ಅದೇ ಥರ ರಿಸಲ್ಟ್ನ ನಾನು ಎಂದೆಂದಿಗೂ ಫ್ಯೂಚರಲ್ಲಿ ಯಾವಾಗಲೂ ಕೊಡೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫ್ರಂಟ್ ಹ್ಯಾಂಡ್ನ ಹಾಕಿ ಆದಮೇಲೆ ಬ್ಯಾಕ್ ಹ್ಯಾಂಡ್ ಈ ರೀತಿಯಾಗಿ ಡಿಸೈನ್ನ ಹಾಕ್ಕೊಟ್ಟೆ. ಆ್ಯಂಡ್ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಈ ಡಿಸೈನು ಅಂತ ಹೇಳ್ಬಿಟ್ಟು ನಿಮ್ಮ ಅಭಿಪ್ರಾಯನ ನೀವು ತಿಳಿಸ್ಬೋದು. ಆ್ಯಂಡ್ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಆ್ಯಂಡ್ ತುಂಬಾ ಚೆನ್ನಾಗೂ ಕೂಡ ಕಾಣಿಸ್ತಾ ಇತ್ತು, ಅವ್ರಿಗೂ ಕೂಡ ತುಂಬ ಇಷ್ಟ ಆಗಿತ್ತು. ಆ್ಯಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಮಾಡಿಸ್ಕೊಂಡ್ರೆ ರಿವ್ಯೂ ಕೇಳ್ತವ್ರೆ. ಸೂಪರ್ ಅಮ್ಮ ಚಿಕ್ಕ ಕೇಳ್ರಿ. ಮುಗಿಸ್ಕೊಂಡು ಹೊರಡೋ ಅಷ್ಟರಲ್ಲಿ ಒಂದು 10 ಕಾಲಾಗಿತ್ತು. ಆಮೇಲೆ ಅವರೇ ಅಣ್ಣನೇ ಡ್ರಾಪ್ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಕಾರಲ್ಲೇ ಕರ್ಕೊಂಡು ಬರ್ತಿದ್ರು. ನಮ್ಮ ಮನೆಯವರು ನಾಳೆ ಮದುವೆ ಇದೆಯಲ್ಲ, ಅವರಿಗೆ ಕೊಕೊನೆಟ್ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ರು. ಅವರಿಗೆ ಕೊಟ್ಬಿಟ್ಟು ಡೆಲಿವರಿ ಕೊಡೋಕ್ಕೆ ಅಂತ ಹೋಗಿದ್ರು. ಅವರು ಕೂಡ ಜಾನ್ಸನ್ ಹತ್ರ ಗಾಡಿ ನಿಲ್ಲಿಸಿದ್ರಂತೆ. ಸೊ ಹಂಗಾಗಿ ಅಲ್ಲಿಗೆ ಡ್ರಾಪ್ ಹಾಕ್ಸ್ಕೊಂಡು ಅಲ್ಲಿಂದ ಗಾಡಿಲೇ ಮನೆಗೆ ಹೊರಟ್ವಿ. ಫುಲ್ಲು ಚಳಿ ಅಂದರೆ ಅಷ್ಟು ಚಳಿ ಆಗ್ತಾಯಿತ್ತು. ಇದಿಷ್ಟು ಈ ವ್ಲಾಗು. ನೆಕ್ಸ್ಟ್ ವ್ಲಾಗಲ್ಲಿ ಅವರಿಬ್ರಿಗೂ ಕೂಡ ಮೇಕಪ್ ವ್ಲಾಗ್ ಇರುತ್ತೆ, ಅಲ್ಲಿ ಸಿಗೋಣ. ಬಾಯ್, ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.